ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸ ಕತೆಗೆ ಎಲ್ರಿಗೂ ಸ್ವಾಗತ. ಹಿಂದಿನ ಕತೆ ಹಿಟ್ಲರ್ ಕಲ್ಯಾಣನ ಹೇಗೆ ಎಲ್ಲರೂ ಕೂಡ ನೋಡಿ ಪ್ರೋತ್ಸಾಹ ಕೊಟ್ಟರೋ, ಈ ಕತೆಗೂ ಕೂಡ ಅಷ್ಟೇ ಪ್ರೋತ್ಸಾಹ ಕೊಡಿ. ಶುಭ ಲಗ್ನ ಭಾಗ 1. ಮದುವೆ ಅಂದರೆ ಜೀವನದ ಒಂದು ದೊಡ್ಡ ಹೆಜ್ಜೆ ಅಂತಲೇ ಹೇಳಬಹುದು. ಹೆಣ್ಮಕ್ಳಿಗೆ ಎಷ್ಟು ಖುಷಿಯೋ, ಇನ್ನೊಂದು ಕೋನದಿಂದ ಅಷ್ಟೇ ಭಯ ಕೂಡ ಇರುತ್ತೆ. ಮುಂದೆ ಹೇಗಪ್ಪ ಏನೋ ಅಂತ. ಮದುವೆ ವಿಷಯದಲ್ಲಿ ಒಬ್ಬ ಹುಡುಗಿ ಯೋಚನೆಗಳು ಹೇಗಿರ್ತವೆ, ಅವು ಕೆಲವು ಪೋಷಕರಿಗೆ ಹೇಗೆ ಅರ್ಥ ಆಗ್ತವೆ, ಆ ಹುಡುಗಿಯ ಭಯಗಳು ಮತ್ತು ತಪ್ಪು ತಿಳುವಳಿಕೆಗಳು ಎಷ್ಟರ ಮಟ್ಟಿಗೆ ನಿಜ ಇರುತ್ತೆ, ಇವೆಲ್ಲದರ ಮಿಶ್ರಣನೇ ಈ ಶುಭ ಲಗ್ನ ಕತೆ. ನಮ್ಮ ಕಥಾನಾಯಕಿ ಹೆಸರು ನಂದಿನಿ. ಅವಳು ಮಧ್ಯಮ ವರ್ಗದ ಹುಡುಗಿಯಾದ ನಂದು. ಮನೆಯಲ್ಲಿ ಪ್ರೀತಿಯಿಂದ ನಂದು ಅಂತಾನೆ ಕರೀತಾರೆ. ಅವಳು MBA ಮುಗಿಸಿ ಒಂದು ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಇನ್ನು ನಮ್ಮ ನಾಯಕನ ಬಗ್ಗೆ ಇಲ್ಲಿ ಹೇಳ್ತಾ ಇಲ್ಲ, ಅವನನ್ನು ನೇರವಾಗಿ ಕಥೆಯೊಳಗಡೆ ಎಂಟ್ರಿ ಕೊಡ್ತೀನಿ. ಇನ್ನು ಮದುವೆ ವಿಷಯದಲ್ಲಿ ಅವಳಿಗಿರುವ ಸಂಕೋಚಗಳು, ಅವುಗಳನ್ನು ಪೋಷಕರಿಗೆ ಹೇಳಲಾಗದ ನಂದು ಮನಸ್ಥಿತಿ, ಪೋಷಕರು ಅದನ್ನು ಹೇಗೆ ಅರ್ಥ ಮಾಡಿಕೊಂಡ್ರು, ಅವಳಿಗೆ ಯಾವ ಪರಿಸ್ಥಿತಿಯಲ್ಲಿ ಮದುವೆ ಆಯಿತು, ಹೇಗೆ ಆ ಮದುವೆ ನಡೀತು, ಅದು ಅನಿರೀಕ್ಷಿತನ ಏನು ಅನ್ನೋದೇ ಈ ಕತೆ. ಸಮಯ ಸುಮಾರು 8:30. ನಂದು, ಊಟಕ್ಕೆ ಬಾ. ಅಮ್ಮ ಕೆಳಗಡೆಯಿಂದ ಶ್ಯಾಮಲಾ ಅವರು, ನಂದಿನಿಯ ತಾಯಿ, ಕರಿತಾ ಇರ್ತಾಳೆ. ಬರ್ತಾ ಇದ್ದೀನಿ ಅಮ್ಮ, ನೀವು ಊಟನ ಶುರು ಮಾಡಿ. ಮೇಲಿನಿಂದ ನಂದು ಕೊಟ್ಟಂತಹ ಉತ್ತರ. ಆಕಾಶದಲ್ಲಿ ನಕ್ಷತ್ರಗಳನ್ನು ಲೆಕ್ಕ ಹಾಕ್ತಾ, ಎದುರುಗಡೆ ಇರುವ ಸಮುದ್ರದ ಅಲೆಗಳನ್ನು ನೋಡ್ತಾ, ಮನೆಯ ಟೆರೆಸ್ ಮೇಲೆ ಇರುವ ಗಿಡಗಳ ಮಧ್ಯೆ ತೂಗು ಅಲೆಯಲ್ಲಿ ಕೂರೋದು ನಂದುಗೆ ತುಂಬ ಇಷ್ಟವಾದ ಕೆಲಸ. ಮನೆಯ ಟೆರೆಸ್ ಮೇಲೆ ಬೆಳೆಸಿರುವ ಸುಂದರ ಹೂವಿನ ಕುಂದಗಳು, ಮಧ್ಯದಲ್ಲಿ ಹಾಸಿಗೆಯಂತಹ ಲಾನ್, ಅದರ ಮಧ್ಯೆ ತೂಗು ಅಲೆ, ಅಲ್ಲಿಂದ ಕಾಣುವ ಸಮುದ್ರ, ಅದು ಅವಳ ಫೇವ್ರೆಟ್ ಸ್ಥಳ. ತನ್ನ ಇಷ್ಟಗಳನ್ನು, ಕಷ್ಟಗಳನ್ನು, ಖುಷಿಗಳನ್ನು, ನೋವುಗಳನ್ನು ಎಲ್ಲವನ್ನು ಕೂಡ ಅವಳು ಹೇಳ್ಕೊಳ್ಳುವ ಸ್ಥಳ ಕೂಡ ಅದೇ. ಎಷ್ಟೇ ಖುಷಿಯಾಗಿದ್ರೂ ಅಲ್ಲೇ ಹೆಚ್ಚು ಹೊತ್ತು ಕೂರ್ತಾಳೆ ನಂದಿನಿ. ಹಾಗೆಯೇ ಮನಸ್ಸು ಸರಿ ಇಲ್ಲದೇ ಇದ್ರೂ ಕೂಡ, ಅಥವಾ ಆತಂಕದಲ್ಲಿ ಇದ್ದಾಗಲೂ ಕೂಡ ಅವಳು ಹೆಚ್ಚು ಸಮಯ ಅಲ್ಲೇ ಕಳೀತಾಳೆ. ಶ್ಯಾಮಲಾ ಮತ್ತೆ ಕರೆದಾಗ ಊಟಕ್ಕೆಂದು ಕೆಳಗಡೆ ಹೋಗ್ತಾಳೆ ನಂದಿನಿ. ಹೀಗೆ ಕೆಳಗಡೆ ಬರುವಷ್ಟರಲ್ಲಿ ಮಹಾದೇವ್, ನಂದಿನಿಯ ತಂದೆಯವರು, ಊಟ ಮಾಡ್ತಾ ಇರ್ತಾನೆ. ಶ್ಯಾಮಲಾ ಮಹಾದೇವ್ಗೆ ಊಟನ ಬಡಿಸ್ತಾ ಇರ್ತಾಳೆ. ನಂದಿನಿ ಕೆಳಗಡೆ ಬರೋದನ್ನು ಗಮನಿಸಿ, ಬಾ ನಂದು ಕೂತ್ಕೋ, ಅನ್ನ ಹಾಕ್ತೀನಿ ಅಂತಾಳೆ ಶ್ಯಾಮಲಾ. ಪ್ಲೇಟ್ನಲ್ಲಿ ಅನ್ನವನ್ನು ಕಲಿಸ್ಕೊಂಡು ಊಟ ಮಾಡ್ತಿರ್ತಾಳೆ ನಂದು. ಏನಮ್ಮ, ಫೋಟೋಗಳು ನೋಡಿದ್ಯಾ? ಕೈ ತೊಳ್ಕೊಂಡು ಮಹಾದೇವ್ ಕೇಳ್ತಾರೆ ಮಗಳನ್ನು. ನೋಡಿದ್ದೀನಿ ಡ್ಯಾಡಿ ಅಂತಾಳೆ ನಂದು. ಯಾರಾದರೂ ಇಷ್ಟವಾದ್ರಾ ಹೇಳು ಎಂದು ಕೇಳ್ತಾರೆ ತಂದೆ. ಡ್ಯಾಡಿ, ಇಷ್ಟು ಬೇಗ ಮದುವೆ ಯಾಕೆ ಡ್ಯಾಡಿ ಅಂತಾಳೆ ನಂದಿನಿ. ಇಷ್ಟು ಬೇಗ ಮದುವೆ ಮಾಡೋದು ಏನೂ ಇಲ್ಲಮ್ಮ, ನೀನೇನು ಇನ್ನೂ ಚಿಕ್ಕ ಹುಡುಗಿಯಲ್ಲ, ಈಗಾಗಲೇ ಇಷ್ಟರಲ್ಲಿ ಮದುವೆ ಅಂತ 2 ವರ್ಷ ದಾಟ್ಸೇ ಬಿಟ್ಟೆ, ಇನ್ನೂ ಯಾವಾಗ ಮದುವೆ ಮಾಡ್ಕೊಳ್ತೀಯಾ ಅಂತಾರೆ ಮಹಾದೇವ್. ಅದು ಅಲ್ಲ ಡ್ಯಾಡಿ, ನನಗೆ ಮೊನ್ನೆಯಷ್ಟೇ ತಾನೇ MTech ಮುಗೀತು, ಸ್ವಲ್ಪ ದಿನ ಜಾಬ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಆಮೇಲೆ ಮದುವೆ ಮಾಡಿ ಅಂತ ಹೇಳ್ತಾಳೆ. ನೀನು BTechನಲ್ಲಿ ಇರುವಾಗಲೇ ಒಳ್ಳೆಯ ಸಂಬಂಧಗಳು ಬಂದಿತ್ತು, ಆವಾಗಲೇ ನೀನು ನನಗೆ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಾಗ, ಆದರೆ ನೀನು ಇನ್ನೂ ಓದಬೇಕು ಅಂತ ಕಾರಣ ಹೇಳಿ ಸುಮ್ಮನಾದವು. ಮತ್ತೆ MTech ಮುಗಿದ ತಕ್ಷಣವೇ ಮದುವೆ ಮಾಡ್ತೀನಿ ಅಂತ ನಿನಗೆ ಮೊದಲೇ ನಾ ಹೇಳಿದ್ದೆ ಅಲ್ವಾ, ಬೇಕಿದ್ರೆ ಮದುವೆ ಆದಮೇಲೆ ಕೆಲಸ ಮಾಡ್ಕೊ ಅಂತಾರೆ ಮಹಾದೇವ್ ಅವರು. ಯಾವ ವಯಸ್ಸಿನಲ್ಲಿ ಆಗಬೇಕಾದದ್ದು ಆ ವಯಸ್ಸಿನಲ್ಲಿ ಆಗ್ಬಿಡ್ಬೇಕು ತಾಯಿ, ನಿನಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ ಅಂತ ಹೇಳ್ತಾಳೆ ಶ್ಯಾಮಲಾ. ಅದು ಅಲ್ಲ ಮಮ್ಮಿ, ಇಷ್ಟು ದಿನ ಓದ್ಕೊಂಡೆ ತಾನೆ, 1 ವರ್ಷ ಕೆಲಸ ಮಾಡ್ತೀನಿ, ಆಮೇಲೆ ನಿಮ್ಮಿಷ್ಟ ಅಂತಾಳೆ ನಂದು. ನಿನಗೆ ಒಳ್ಳೆಯ ಹುಡುಗನನ್ನು ನೋಡಿ ಮದುವೆ ಮಾಡ್ತೀನಿ, ಮದುವೆ ಆದಮೇಲೆ ನಿನಗೆ ಇಷ್ಟ ಬಂದಷ್ಟು ಕಾಲ ಕೆಲಸ ಮಾಡ್ಕೊ, ಅದಕ್ಕೆ ಏನೂ ಬಲವಂತ ಇಲ್ಲ, ನಿಮಗೆ ಇಷ್ಟ ಬಂದಷ್ಟು ಕಾಲ ಕೆಲಸ ಮಾಡಿಕೊಂಡು ಆಮೇಲೆ ನಿಮ್ಮ ಇಷ್ಟ ಹೇಗೆ ಅನಿಸುತ್ತೋ ಹಾಗೆ ಮಾಡಿ ಅಂತಾರೆ ಮಹಾದೇವ್. ಕನಿಷ್ಠ ಸ್ವಲ್ಪ ಸಮಯವಾದರೂ ಕೊಡಿ ಡ್ಯಾಡಿ, ಫೋಟೋಗಳನ್ನು ನೋಡಿ ಒಬ್ಬರಿಗೆ ಓಕೆ ಮಾಡೋಕ್ಕಾದರೂ ಅಂತ ಸ್ವಲ್ಪ ಬೇಸರದಿಂದನೇ ಹೇಳಿ ಒಳಗಡೆ ಹೋಗಿಬಿಡ್ತಾಳೆ ನಂದಿನಿ. ಮಹಾದೇವ್ ಮತ್ತು ಶ್ಯಾಮಲಾ ಒಬ್ಬರ ಮುಖವನ್ನು ಇನ್ನೊಬ್ಬರು ನೋಡ್ಕೊಳ್ತಾರೆ. ಈಕೆಗೆ ಮದುವೆ ಮಾಡ್ಕೊಳ್ಳುವ ಉದ್ದೇಶ ಇದೆಯಾ ಇಲ್ವಾ ಅಂತಾರೆ. ನನಗೂ ಅದೇ ಅನಿಸುತ್ತೆ ರೀ, ಯಾರನ್ನಾದರೂ ಇಷ್ಟಪಟ್ಟಿದ್ದಾಳ ಏನೋ ಅಂತಾಳೆ ಶ್ಯಾಮಲಾ. ಇಲ್ಲ ಬಿಡೆ, ಅವಳು ನನ್ನ ಮಗಳು, ಅಷ್ಟು ಬೇಗ ಪ್ರೀತಿ ಗೀತಿ ಅಂತ ಅಲೆದು ಟೈಮ್ ವೇಸ್ಟ್ ಮಾಡ್ಕೊಳ್ಳೋದಿಲ್ಲ ಅಂತಾರೆ ಮಹಾದೇವ್. ಹೌದ್ರಿ, ನಿಜ,
ಆದರೆ ಈ ಕಾಲದ ಹುಡುಗರನ್ನು ನಂಬೋ ಹಾಗಿಲ್ಲ. ಹೇಗಿದೆಯೋ ಈ ಕಾಲ, ಸ್ವಲ್ಪ ದಿನ ನಾವು ಕೂಡ ಗಮನಿಸೋಣ, ಅದೇ ಒಳ್ಳೆಯದು ಅಂತಾಳೆ ಶ್ಯಾಮ್ಲಾ. ಹೌದು, ಈ ಕಾಲದ ಪ್ರೀತಿಯನ್ನು ನೋಡ್ತಾ ಇದ್ದೇವೆ ತಾನೇ ನಾವು. ಅವಶ್ಯಕತೆ ತೀರಿದ ತಕ್ಷಣ ಕೈ ತೊಳ್ಕೊಂಡು ಹೋಗ್ಬಿಡ್ತಾರೆ. ಆದರೆ ಅವಳ ಮೇಲೆ ನನಗೆ ನಂಬಿಕೆ ಇದೆ ಕಣೆ, ಅಷ್ಟು ಸುಲಭವಾಗಿ ಯಾರ ಕೈಯಲ್ಲೂ ಸಿಗೋದಿಲ್ಲ ಎಂದು ಗರ್ವದಿಂದ ಹೇಳ್ತಾರೆ ಮಹಾದೇವ್. ಶ್ಯಾಮ್ಲಾ ಕಿಚನ್ಗೆ ಹೋಗ್ತಾ ಎಲ್ಲ ಮಕ್ಕಳು ಒಳ್ಳೆಯವರೇ, ಆದರೆ ಕಾಲವೇ ಒಳ್ಳೆಯದಲ್ಲ ಎಂದು ಮನಸ್ಸಿನಲ್ಲಿ ಅನ್ಕೋತಾಳೆ. ಅವರಿಗೆ ಆ ಯೋಚನೆ ಬರೋದ್ರಲ್ಲಿ ತಪ್ಪೇನಿಲ್ಲ ಬಿಡಿ. ದೊಡ್ಡ ದೊಡ್ಡ ಕಣ್ಣುಗಳು, ಉದ್ದನೆಯ ಜಡೆ, ಸುಂದರವಾದ ಮುಖ, ನೋಡಲು ಚಂದದ ಹಾಲುಗಲ್ಲಿನ ಶಿಲ್ಪದಂತೆ ಇದ್ಲು ನಂದಿನಿ. ನಂದಿನಿ ಹೆಸರಿಗೆ ತಕ್ಕನಾಗಿ ಹಾಲಿನಂತೆ ಇದ್ಲು. ಅವಳು B.Tech ಓದ್ತಾ ಇರುವಾಗಲೇ ತುಂಬಾ ಸಂಬಂಧಗಳು ಬರ್ತಾ ಇದ್ವು. ಸಂಬಂಧಗಳು ಚೆನ್ನಾಗಿ ಬರ್ತಾ ಇವೆ ತಾನೇ, ಬಿಟ್ಕೊಡೋದು ಯಾಕೆ, ಮದುವೆ ಮಾಡಿಬಿಡಬಹುದು ತಾನೇ ಎಂದು ಬಂಧುಗಳು, ಅಕ್ಕಪಕ್ಕದವರು ಎಲ್ಲ ಕೂಡ ಹೇಳ್ತಾ ಇದ್ರು. ಆದರೆ ನಂದಿನಿ ಓದಿನಲ್ಲೂ ಆಟಗಳಲ್ಲೂ ತುಂಬಾ ಚುರುಕಾಗಿದ್ದರಿಂದ ಅವಳು ಓದು ಮುಗಿದ ನಂತರನೇ ಮದುವೆಯ ಪ್ರಸ್ತಾಪ ತರಬೇಕು ಎಂದು ಮಹಾದೇವ್ ಅಂದ್ಕೊಂಡಿದ್ರು. ಹೀಗೆ B.Tech ಮುಗಿಯುವ ಸಮಯದಲ್ಲಿ ಮನೆಯಲ್ಲಿ ಮದುವೆಯ ಪ್ರಸ್ತಾಪ ಬಂದಿತು. ಆದರೆ ಇಷ್ಟರಲ್ಲಿ ಮದುವೆ ಬೇಡ, ನಾನು ಇನ್ನೂ ಓದಬೇಕು ಅಂತ ಅಂದ್ಕೊಂಡಿದ್ದೇನೆ ಎಂದು ಹೇಳ್ತಾಳೆ ನಂದು. ಹೀಗೆ M.Tech ಹೀಗೆ ಸೇರಿ 2 ವರ್ಷ ಮನೆಯಿಂದ ದೂರವಿದ್ದೇ ಓದ್ತಾಳೆ ನಂದಿನಿ. ಒಬ್ಬಳೇ ಮಗಳು ಅಂದರೆ ಮಹಾದೇವ್ ಮತ್ತು ಶ್ಯಾಮ್ಲಾ ಇಬ್ಬರಿಗೂ ಪಂಚಪ್ರಾಣ. ಅತ್ತ ಮಗಳಿಗೂ ಅಷ್ಟೇ, ತಂದೆ ತಾಯಿನೇ ಪ್ರಪಂಚ ಲೋಕ. ಮೊಟ್ಟ ಮೊದಲ ಬಾರಿಗೆ M.Techಗೆ ಸೇರಿದ ನಂತರ ಮನೆಯಿಂದ ದೂರ 2 ವರ್ಷ ಇರ್ತಾಳೆ. M.Tech ಸೆಕೆಂಡ್ ಇಯರ್ ಓದ್ತಾ ಇರುವಾಗಲೇ ಒಳ್ಳೆಯ ಜಾಬ್ ಕೂಡ ಸಿಗುತ್ತೆ. M.Tech ಪೂರ್ಣಗೊಂಡ ನಂತರ ಜಾಬ್ ಟ್ರಾನ್ಸ್ಫರ್ ಕೂಡ ಹಾಕಿಸ್ಕೊಂಡು ಇಲ್ಲೇ ಕೆಲಸ ಮಾಡ್ತಿರ್ತಾಳೆ ನಂದು. ತುಂಬ ಕಷ್ಟಪಟ್ಟು 2 ವರ್ಷ ಕಾದಿದ್ದ ಪೋಷಕರಿಗೆ ಒಂದು ಕಡೆ ಬಂಧುಗಳಿಂದ ಬರ್ತಾ ಇರುವ ಸಂಬಂಧಗಳು, ಮತ್ತೊಂದು ಕಡೆ ಹೊರಗಡೆಯಿಂದ ಬರ್ತಿರುವ ಸಂಬಂಧಗಳಿಂದ ಬೇಗ ಮದುವೆ ಮಾಡಿಬಿಡಬೇಕು ಎಂಬ ಕುತೂಹಲ ಇರುತ್ತೆ. ಬೇಗ ಮದುವೆ ಮಾಡಿ ಮೊಮ್ಮಕ್ಕಳನ್ನು ಎತ್ಕೊಳ್ಬೇಕು ಎಂಬ ಆಸೆ ಯಾವ ತಂದೆ ತಾಯಿಗೆ ಇರೋದಿಲ್ಲ ಹೇಳಿ. ಇದಕ್ಕೆ ಮಹಾದೇವ್ ಮತ್ತು ಶ್ಯಾಮ್ಲಾ ಕೂಡ ಹೊರತಲ್ಲ. ಟ್ರಾನ್ಸ್ಫರ್ ಹಾಕಿಸ್ಕೊಂಡು ಆಫೀಸ್ನಲ್ಲಿ ಸೇರಿಕೊಂಡು ನಂದು ಮನೆ ಹತ್ತಿರದಿಂದ ಹೋಗ್ತಾ ಇರೋದ್ರಿಂದ ಪ್ರತಿದಿನ ಇದೇ ಜಗಳ ಮನೆಯಲ್ಲಿ. ಪ್ರತಿದಿನ ಯಾವುದಾದ್ರೂ ಒಂದು ಸಂಬಂಧಗಳೊಂದಿಗೆ ಮಹಾದೇವ್ ಮದುವೆ ಮಾಡ್ಕೊ ಅಂತ ಕೇಳೋದು. ಅವಳು ನನಗೆ ಈಗಲೇ ಇಷ್ಟ ಇಲ್ಲ, ಮದುವೆ ಬೇಡ ಅಂತ ಹೇಳೋದು. ಪ್ರತಿದಿನವೂ ಇದೇ ನಡೀತಾ ಇರುತ್ತೆ ಮನೆಯಲ್ಲಿ. ರೂಮ್ಗೆ ಹೋದ ನಂದು ಬೇಸರದಿಂದ ಬೆಡ್ ಮೇಲೆ ಬಿದ್ದು ಏನೋ ಯೋಚಿಸ್ತಾ ಇರ್ತಾಳೆ. ಮತ್ತು ಮಾರನೇ ದಿನ, ಅಕ್ಕ ಎಲ್ಲಿದೆಯಾ, ಪ್ರಭಾವತಿ ಪಕ್ಕದ ಮನೆಯವರು ಬಾಗಿಲ ಹತ್ರ ನಿಂತು ಕರೀತಾರೆ. ಅಲ್ಲೇ ನಿಂತ್ಬಿಟ್ಟಿಯಲ್ಲ, ಬಾ ಒಳಗಡೆ ಅಂತ ಅಡುಗೆ ಮನೆಯಿಂದಲೇ ಪಕ್ಕದ ಮನೆಯ ಪ್ರಭಾವತಿಯನ್ನು ಒಳಗಡೆ ಬಾ ಅಂತ ಹೇಳ್ತಾಳೆ ಶ್ಯಾಮ್ಲಾ. ಪ್ರಭಾವತಿ ತನ್ನ ಮೊಮ್ಮಗನಿಗೆ ಮೊನ್ನೆಯಷ್ಟೇ ಅನ್ನಪ್ರಾಶನ ಮಾಡಿದ್ಲು. ಅನ್ನಪ್ರಾಶನದ ಫೋಟೋಗಳನ್ನು ತೋರಿಸ್ತಾಳೆ. ಪ್ರಭಾವತಿಯ ಮಗಳು ಕೂಡ ನಂದು ಜೊತೆ ಒಂದೇ ಕಾಲೇಜಿನಲ್ಲಿ B.Tech ಓದಿದ್ರು. B.Tech ಮುಗಿದ ನಂತರ ಪ್ರಭಾವತಿ ತನ್ನ ಮಗಳಿಗೆ ಮದುವೆ ಮಾಡಿಸಿದ್ಲು. ಈಗ ಅವಳಿಗೆ ಒಂದು ಮಗ ಕೂಡ ಹುಟ್ಟಿದ್ದಾನೆ. ಅವನಿಗೆ ಅನ್ನಪ್ರಾಶನ ಆಗಿದೆ ಅಂತ ಆ ಫೋಟೋಗಳನ್ನು ತೋರಿಸ್ತಾ ಇದ್ದಾಳೆ ಪ್ರಭಾವತಿ. ತನ್ನವರು ತನ್ನ ಮೊಮ್ಮಗನಿಗೆ ಚಿನ್ನದ ಸರವನ್ನು ಕೊಟ್ಟಿದ್ದಾರಂತೆ. ಇನ್ನೂ ಏನೇನು ವಿಷಯಗಳನ್ನು ಹೇಳ್ತಾ ಹಾಗೆ ಮಾತಾಡ್ತಾ ಫೋಟೋಗಳನ್ನು ತೋರಿಸ್ತಾ ಇದ್ದಾಳೆ ಪ್ರಭಾವತಿ. ಶ್ಯಾಮ್ಲಾ ಅವೆಲ್ಲವನ್ನು ಕೇಳ್ತಾ ಏನೋ ಯೋಚಿಸ್ತಾ ಇರ್ತಾಳೆ. ಬೇರೆ ಧ್ಯಾನದಲ್ಲೇ ಇರುವ ಶ್ಯಾಮ್ಲಾರನ್ನು ನೋಡಿ ಪ್ರಭಾವತಿ, ಯಾಕಕ್ಕ ಏನಾಯಿತು, ಏನು ಯೋಚನೆ ಮಾಡ್ತಾ ಇದ್ದೀಯಾ ಅಂತ ಕೇಳ್ತಾಳೆ. ಇನ್ನೇನಿರಬೇಕು, ನಾನು ಮೊಮ್ಮಗನೊಂದಿಗೆ ಯಾವಾಗ ಆಟ ಆಡ್ತೀನೋ, ಆಟ ಆಡುವ ಸಮಯ ಯಾವಾಗ ಬರುತ್ತೋ ಅಂತ ಯೋಚಿಸ್ತಾ ಇದ್ದೇನೆ ಅಂತ ಹೇಳ್ತಾರೆ ಶ್ಯಾಮ್ಲಾ. ಅದಕ್ಕೇನಿದೆ ಅಕ್ಕ, ನೀವು ಮನಸ್ಸು ಮಾಡಿದರೆ ಎಷ್ಟು ಕೆಲಸ, ಅದು ಎಷ್ಟು ಮಟ್ಟಿಗೆ ನೀವು ಹ್ಞೂ ಅಂದರೆ ಸಾಕು. ಈ ಕಾಲದಲ್ಲಿ ಹೀಗೆ ಮದುವೆ ಮಾಡಿದರೆ ಮೊಮ್ಮಕ್ಕಳು ಹಾಗೆ ಹುಟ್ಟುಬಿಡ್ತಾರೆ ಅಲ್ವಾ ಅಂತ ಪ್ರಭಾ ಹೇಳ್ತಾಳೆ. ಹೌದು ಹೌದು ಎಂದು ನಗುತ್ತಾ ನನ್ನ ನಂದು ಇನ್ನು ಯಾವಾಗ 3 ಗಂಟು ಹಾಕಿಸ್ಕೋತಾಳೋ ಎಂದು ಯೋಚಿಸ್ತಾ ಇರ್ತಾಳೆ ಶ್ಯಾಮ್ಲಾ. ಈ ಕತೆ ಮುಂದುವರಿಯುವುದು. ಈ ಕತೆ ಬಗ್ಗೆ ನಿಮಗೆ ಅನಿಸಿಕೆ ಏನನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಕಥೆಯನ್ನು ಪ್ರತಿನಿತ್ಯ ಮಿಸ್ ಮಾಡದೆ